ನಮ್ಮ ಭಾರತ ದೇಶದಲ್ಲಿ ಸುಮಾರು 5-8 ಮಿಲಿಯನ್ನಷ್ಟು ಜನ ಕುರುಡರಿದ್ದಾರೆ. ಸೊ ನಮ್ಮ ಭಾರತ ಜನಸಂಖ್ಯೆ ಎಷ್ಟಿರ್ಬೋದು? 1.46 ಬಿಲಿಯನ್ ಅಷ್ಟು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯ 1% ಅಷ್ಟು ಜನ ನೇತ್ರದಾನ ಮಾಡೋದ್ರಿಂದ ಕತ್ತಲೆಯಲ್ಲೇ ಜೀವನ ನಡೆಸುತ್ತಿರುವ ಅಂಧರಿಗೆ ದೃಷ್ಟಿಯನ್ನು ಮರಳಿಕೊಡಬಹುದು. ನಾವು ನೋಡುತ್ತಿರುವ ಸುಂದರವಾದ ಜಗತ್ತನ್ನು ಅವರು ಕೂಡ ಕಾಣಬಹುದು. ನಮ್ಮಂತೆ ಸಾಮಾನ್ಯರಾಗಿ ಜೀವನ ನಡೆಸಬಹುದು. ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಸತ್ ಮೇಲೆ ದೇಹವನ್ನು ಭಿನ್ನ ಮಾಡಬಾರ್ದು, ಅಥವಾ ನೇತ್ರದಾನ ಮಾಡೋದ್ರಿಂದ ಮುಖದಲ್ಲೆಲ್ಲ ಚೇಂಜಸ್ ಆಗುತ್ತೆ, ವಿಕಾರವಾಗಿ ಕಾಣುತ್ತೆ ಅನ್ನೋ ಭಯ ಇದೆ. ನೇತ್ರದಾನದ ನಂತರ ಈ ಮುಖದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಮ್ಮ ಕಣ್ಣಿನ ದೃಷ್ಟಿ ಸ್ಪಷ್ಟವಾಗಿ ಕಾಣಬೇಕಾದ್ರೆ ಕಣ್ಣಲ್ಲಿರುವ ಕಾರ್ನಿಯಾ ಎಂಬ ಭಾಗ ಇದಕ್ಕೆ ಕಾರಣ. ಒಬ್ಬ ವ್ಯಕ್ತಿ ಮರಣ ಹೊಂದಿದ 4-6 ಗಂಟೆ ಒಳಗಡೆ ನೇತ್ರದಾನವನ್ನು ಮಾಡಬಹುದು. ಒಬ್ಬ ಮನುಷ್ಯನ 2 ಕಣ್ಣುಗಳನ್ನು ದಾನ ಮಾಡಿದರೆ 2 ಅಂಧರ ಜೀವನವನ್ನು ಬೆಳಕಾಗಿಸಬಹುದು. ವ್ಯಕ್ತಿ ಮರಣ ಹೊಂದಿದ ನಂತರ ಅವರ ಕಣ್ಣುಗಳನ್ನು ಮುಚ್ಚಬೇಕು. ಅವರು ಮಲಗಿರುವಂಥ ಕೊಠಡಿಯಲ್ಲಿ ಫ್ಯಾನ್ ಆಫ್ ಮಾಡಬೇಕು. ಅವರ ತಲೆಯ ಕೆಳಗಡೆ ದಿಂಬನ್ನು ಇಡಬೇಕು. ನಂತರ ಆ ಕುಟುಂಬದವರು ಹತ್ತಿರದ ಹಾಸ್ಪಿಟ್ಲು ಅಥವಾ ಐ ಬ್ಯಾಂಕ್ಗೆ ತೆರಳಿ ತಿಳಿಸಿದರೆ ಅಲ್ಲಿಂದ ಸರ್ಟಿಫೈಡ್ ಐ ಬ್ಯಾಂಕ್ ಟೆಕ್ನಿಷಿಯನ್ ಅಥವಾ ಅಪ್ಟಮಾಲಜಿಸ್ಟ್ ಅವರು ಬಂದು ಒಂದು 20-30 ನಿಮಿಷದ ಪ್ರೊಸೀಜರ್ ಆಗುತ್ತೆ. ಮೊದಲು ಕುಟುಂಬದವರಿಂದ ಕನ್ಸೆಂಟ್ ತಗೊಳ್ತಾರೆ, 2 ವಿಟ್ನೆಸ್ ಸೈನನ್ನು ತಗೊಳ್ತಾರೆ. ಆ ನಂತರ ಆ ಪ್ರೊಸೀಜರನ್ನು ಮುಗಿಸಿ ಕಾರ್ನಿಯಾ ಅನ್ನೋ ಭಾಗವನ್ನು ಮಾತ್ರ ತೆಗೆದುಕೊಳ್ತಾರೆ. ಇದರಿಂದ ಮುಖದಲ್ಲಿ ಯಾವುದೇ ಬದಲಾವಣೆ, ವಿಕಾರ ಯಾವುದೇ ಕೂಡ ಆಗೋದಿಲ್ಲ, ಹೇಗಿತ್ತು ಹಾಗೆ ಇರುತ್ತೆ. ನೇತ್ರದಾನ ಮಾಡಿದವರ ಮತ್ತು ಅದರ ಪ್ರಯೋಜನ ಪಡೆದವರ ಅಂದರೆ ಡೋನಾರ್ ಮತ್ತು ರೆಸಿಪಿಯೆಂಟ್ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನೇತ್ರದಾನ ಮಾಡಿದ ವ್ಯಕ್ತಿಯ ಕುಟುಂಬದವರಿಗೆ ಅಪ್ರಿಷಿಯೇಷನ್ ಫಾರ್ಮ್ ಅನ್ನು ಐ ಬ್ಯಾಂಕ್ ಕೊಡಲಾಗುತ್ತದೆ. ನೇತ್ರದಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಯಾವುದೇ ವಯಸ್ಸು ಮತ್ತು ಲಿಂಗಭೇದವಿಲ್ಲ. ಆದರೆ ಕೆಲವು ನಿರ್ದಿಷ್ಟ ಕಾಯ್ದೆಗಳಿಂದ ಬಳಲುತ್ತಿರುವವರು ನೇತ್ರದಾನ ಮಾಡುವಂತಿಲ್ಲ. ಅದು ಯಾವುದು ಅಂತ ಹೇಳೋದಾದರೆ ಏಡ್ಸ್, HIV, ವೈರಲ್ ಹೆಪಟೈಟಿಸ್, ರೇಬಿಸ್, ಕಣ್ಣಿನ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಮೆದುಳಿನ ತೊಂದರೆ, ಈ ರೀತಿಯಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ನೇತ್ರದಾನ ಮಾಡಲು ಸಾಧ್ಯವಿಲ್ಲ. ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ನೇತ್ರದಾನ ಮಾಡಿದ್ದಾರೆ. ನಿಮಗೂ ಗೊತ್ತಿದೆ, ಯಾರು ಹೇಳಿ? ಅವರೇ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ವಿಜೇತರಾದ ಕನ್ನಡದ ಕಣ್ಮಣಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೂ ಕರ್ನಾಟಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇವರುಗಳು ಮಾಡಿದ ನೇತ್ರದಾನ ನಮಗೆಲ್ಲ ಸ್ಫೂರ್ತಿ. ನಾನು ಇವರ ದೊಡ್ಡ ಅಭಿಮಾನಿ. ನಾನು ಕೂಡ ನೇತ್ರದಾನ ಮಾಡಲು ರಿಜಿಸ್ಟರ್ ಮಾಡಿದ್ದೇನೆ ಎಂದು ನನ್ನೊಂದಿಗೆ ಹಂಚಿಕೊಳ್ಳಲು ಬಹಳ ಖುಷಿಪಡ್ತೀನಿ. ಜೀವನದ ಅಂತ್ಯದಲ್ಲಿ ಸಾರ್ಥಕತೆ ನಡೆಯುವ ಶ್ರೇಷ್ಠ ಕಾರ್ಯ ಈ ನೇತ್ರದಾನ. ಈ ದಿನಾನೇ ಶಪಥ ಮಾಡೋಣ, ನಮ್ಮ ಮರಣದ ನಂತರ ನೇತ್ರದಾನ ಮಾಡೋಣ. ಇದನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ, ಅವರನ್ನು ಪ್ರೇರೇಪಿಸಿ. ಕರ್ನಾಟಕ ಸರ್ಕಾರದ ಜೀವನ ಸಾರ್ಥಕತೆ ವೆಬ್ಸೈಟ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ದೊರಕುತ್ತವೆ. ಕಣ್ಣಲ್ಲದೆ ನಮ್ಮ ದೇಹದ ಇತರ ಅಂಗಾಂಗಗಳನ್ನು ಕೂಡ ನಾವು ದಾನ ಮಾಡಬಹುದು. ಡೊನೇಟ್ ಐಸ್ ಟೋಲ್ ಫ್ರೀ ನಂಬರ್ 1919, ನ್ಯಾಷನಲ್ ಹೆಲ್ಪ್ಲೈನ್ ನಂಬರ್ 1800-103-7100. ಶೇರ್ ಯುವರ್ ಸೈಟ್, ಚೇಂಜ್ ಎ ಲೈಫ್. ಧನ್ಯವಾದಗಳು.